ಇದು ಪರಿಣಾಮ ನೋಡ್ರಿ. ಈಗ ದುಃಖದ ವಿಚಾರ ಅಂತನೂ ಅನ್ಸುತ್ತೆ ಇದೆಲ್ಲ ನೋಡಿದ್ಮೇಲೆ ನನಗೆ. ಒಂದೇ ದಿನದಾಗ ಇಷ್ಟು ಬೆಳ್ಳಗೆ ಹೆಂಗದಿ ನೀನು? 3rd ಫ್ಲೋರ್ ಹತ್ತೋದು ಇಳಿದು ಮಾಡಿಬಿಟ್ಟು ಅದ್ರಾಗ ಲೋ ಬಿ ಪಿ ಒಂದೈತಿ. ಒಂದ್ಸಲ ಹತ್ತಿ ಬಿಟ್ಲಂದ್ರೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಿಷನ್ ಸೊಸೈಟಿ ಚಾನಲ್. ಚಿಲ್ಕ ಹಾಕಿ ಚಿಲ್ಕ ಅಲ್ಲ ಕಿಲಿನ ಹಾಕಿ ಹೋಗ್ಬೇಕು. ಈಗ ಬೆಳಗ್ಗೆ ನಾನು ಜಲ್ದಿ ಹೋದೆ ಹೊರಗೆ ಇನ್ನ, ಯಾಕಂದ್ರೆ ರಾತ್ರಿ ಮಕ್ಕೊಂಡಿರ್ಲಿಲ್ಲಕ್ಕೆ. ರಾತ್ರಿ ಎಷ್ಟು ಫುಲ್ ರಾತ್ರಿ ಅದು ಕೂತಾಳ, ಭಾಳ ಮಕ್ಕೊಳಕ್ಕಾಗವಂತಂತೇಳಿ ಅದಕ್ಕೆ ನಾನು ಬೆಳಗ್ಗೆ 5 ಗಂಟೆಗೆ ಮಕ್ಕೊಂಡ್ರೆ ನಿದ್ದೆ ಹತ್ತು ಮತ್ತು ಡಿಸ್ಟರ್ಬ್ ಮಾಡೋದು ಬೇಡ ಎಬಿಸಿ ಅಂತೇಳಿ ಬಿಟ್ಟೋಗಿನಿ. ಇನ್ನೂ ಮಕ್ಕೊಂಡಿರ್ಬೋದು ಅನ್ಸರ್ ಮಕ್ಕೋತಾಳ ನಮ್ಗೆ ಗೊತ್ತು. ನಿದ್ದಿಗೆ ಅಂತ ನಿಂತ್ರ ಮೇಡಮ್ ಅವ್ರು ಏಕ್ ನಂಬರ್ ಫುಲ್ಲು ಗಾಢ ನಿದ್ರೆ ಒಳಗಲ್ಲ. ಬಾಬಾ ಹೆಂಗೆ ಬಿಟ್ಟೋಗಿದ್ದೇನ ಹಾಗೆ ಮಕ್ಕೊಂಡ ಮೊಬೈಲ್ ಐತಿಲ್ಲ ಎಲ್ಲಿ ತಿಕ್ಕಿಂದ. ಟೈಮ್ 11:38 ಹತ್ರ 12 ಹಾಕೊಂಡೈತಿ. ಇನ್ನು ಮಕ್ಕೊಂಡ 5ರಿಂದ 12 ಗಂಟೆಗೆ ಎಷ್ಟಾಗುತ್ತೆ ಅದಕ್ಕೆ ಮಕ್ಕೊಲಿ ಅಂತೇಳಿ ಬಿಟ್ಟಿನಿ. ಮಕ್ಕೊಲಿ ಕಿಚನ್ ಹೆಂಗೆ ಬಿಟ್ಟು ಹೋಗ್ತೀನಿ ಹಂಗೆ ಇದು ಕಿಚನ್ ಪೂರ ಕಂಜಿಗೆ ಬರ್ತೈತಿ. ಊಟ ಮಾಡೋದಂತ ಬಂದೆ ನಾನು. ಹೇಳಿ ನಮ್ಮ ಹುಲಿ ಹೊಟ್ಯಾಗ ಬಾಕ್ಸಿಂಗ್ ಭಾಳ ಆಡಾಕತ್ಬಿಟ್ಟೈತಿ ತಿತ್ಲಾಗ. ಆಕಿ ತ್ರಾಸ ಮಾಡಾಕ್ತಾನೆ, ಸಿಕ್ಕಾಪಟ್ಟಿ ಮೂಮೆಂಟ್ ಆಗುತ್ತಂತ. ಅದಕ್ಕಂತೇಳಿ ಆಕಿಗೆ ಇದೇನು ಸ್ವಲ್ಪ 7ರಿಂದ 9ನೇ ತಿಂಗಳ ತನಕ ಸ್ವಲ್ಪ ಜಾಸ್ತಿ ಇದಾಗಿರ್ತದೆ ಅಂತ, ಇದು ಆಗ್ತಿರ್ತೈತಂತೆ. ಅದಕ್ಕೆ ನಾನು ಏನು ಮಾಡ್ಬೇಕು ಅಂತ ಗೊತ್ತಾಗುತ್ತಿಲ್ಲ. ಆದಂಗೆ ಅಲ್ಲೇ ಅಂತ ಸುಮ್ಮನೆ ಎಬ್ಸ್ಬಾರ್ದು ಅಂತ ಅಂದ್ಕೊಂಡಿನಿ. ಬಟ್ ಆಕಿ ಹೊಟ್ಟೆಗೆ ಊಟಿಲ್ಲಲ್ಲ, ಊಟ ಒಂದು ಮಾಡಿಲ್ಲ. ಅದೊಂದು ಕಡೆ ಹೋದರೆ ನಿದ್ದಿಲ್ಲ, ಅದೊಂದು ಕಡೆ. 2 ಕಡೆ ನೋಡ್ಬೇಕಾಗುತ್ತೆ. ಊಟಕ್ಕಿಂತ ನಿದ್ದೆ ಇಂಪಾರ್ಟೆಂಟ್. ನಿದ್ದೆ ಮಾಡಲಿ ಅಂತ ಹೇಳ್ಬಿಡ್ತೀನಿ. ಮತ್ತು ಎಷ್ಟೊತ್ತಕ್ಕೆ ತಾನೇ ಹೊಟ್ಟೆ ಎದ್ರೆ ಹೇಳಿ. ಊಟಕ್ಕಂತರೂ ಏನೂ ಮಾಡಿಲ್ಲ, ನೋಡು ಏನೋ ನಾನೇ ಮಾಡ್ಕೋಬೇಕು ಈಗ. ಆಯ್ತು ನೋಡ್ರಿ ನಮ್ಮ ಮೇಡಮ್ ಅವ್ರ ನಿದ್ದೆ ಒಳ್ಳೆ ನಿದ್ದೆ ಆಯ್ತಮ್ಮ. ಹಾಂ ತಾನಾಗೆ ಎದ್ದಿಲ್ಲ, ನಾ ಹೆಚ್ಚಿದ ತಲೆ ಬೇನೆ ಹಾಕಿತ್ತಲ್ಲ ನೀನು. ಹಾಂ ನಮಗೂ ಒಂಥರ ಹೊಸ ಅನುಭವ ಇದು ಈ ಥರ ಆಗೋದು. ಅಂದ್ರೆ ತಾಯಿ ಆಗೋದು ಎಲ್ಲರೂ ಸಂತೋಷದ ಸುದ್ದಿ, ಸಂತೋಷದ ವಿಚಾರ ಅಂತಾರೆ. ಬಟ್ ಅಲ್ಲದು ಒಂದು ಲೆಕ್ಕಕ್ಕೆ ನೋಡಿದ್ರೆ ಅದು ದುಃಖದ ವಿಚಾರ ಅಂತನೂ ಅನಿಸುತ್ತೆ. ಇದೆಲ್ಲ ನೋಡಿದ ಮೇಲೆ ನನಗೆ ಕೇಳ್ತಿದ್ದೆ 9 ತಿಂಗಳು ಹೆತ್ತು 10 ಸಲುವುದು ಎಲ್ಲ ಮಾತಿಗೆ ಕೇಳ್ತಿದ್ದೆ. 9 ತಿಂಗಳು ಹೆತ್ತು 10 ಸಲುತ್ತಾರೆ ತಾಯಿ ಹೊಟ್ಟೆಯಾಗಿದ್ದಾಗ ಅಂದರೆ ಈ ಥರ ಕೇಳಿದ್ದೆ. ಬಟ್ ಅದ್ರ ಅರ್ಥ ಭಾಳ ಡೀಪ್ ಐತಿ, ಮೀನಿಂಗ್ ಐತಿ. ಒಂದೊಂದು ದಿನ ಕಳಿಬೇಕು ಅಂದ್ರೂ ಎಷ್ಟು ನಾನೇ ನಿಂತು ಬರೀ ನನಗೇನೂ ಆಗಲ್ಲ. ಜಸ್ಟ್ ನಾನು ನೋಡ್ತಿರ್ತೀನಿ ಅಂದ್ರೆ ನನಗೆ ಏನಪ್ಪ ಅನಿಸುತ್ತೆ. ಇರಲಿ ಅದಕ್ಕೆ ಹೇಳಿದ್ರೆ ಹೆಣ್ಮಕ್ಳಿಗೆ ಗೌರವ ಕೊಡ್ರಿ ಅಂತ ಅದಕ್ಕಲ್ಲ ಹಿರಿಯರು. ಇದಕ್ಕೆ ಏನೋ ಹೇಳಿ ನನ್ನ ಅನುಭವದ ಪ್ರಕಾರ ತಂಗಳ ಸಾರು, ರಾತ್ರಿ ಮಾಡಿದ ಅನ್ನ ಸಾರು ತಿನ್ನಕ್ಕೆ ಮುಂಜಾನೆ ತಿನ್ನಕ್ಕೆ ಮಜಾನೇ ಬೇರೆ. ಅದೇನೋ ಒಂಥರ ಗೊತ್ತಿಲ್ಲ. ಇನ್ಮೇಲೆ ಏನು ಮಾಡ್ಬೇಕಂದ್ರೆ ರಾತ್ರಿ ಮಾಡಿಟ್ಟು ಬಿಡ್ಬೇಕು ಮುಂಜಾನೆ ನಾಷ್ಟಕ್ಕೆ. ಅದು ಮುಂಜಾನೆ ತಿನ್ಬೇಕಂತ ಮಾಡಿ ಅದ್ರಾಗ ನಾನ್ ವೆಜ್. ಹಾಂ ಅದು ಏನು ಫೀಲ ಬೇರೆ ಥರ ಬರ್ತೈತೆ ಅದು. ಹೆಂಗೆ ಅನ್ಸತೈತಿ? ಆರಾಮಾಗಿ ಭಾಳ ಥರ ನಿದ್ದೆ ಮಾಡಿಲ್ಲ. ಹೆಂಗೆ ಅನ್ಸತೈತೆ ಅದು ಫೀಲ್? ರಾತ್ರಿ ಎಲ್ಲ ಎದ್ದು ಕೂತಿಲ್ಲ. ಬಾ ಏನ್ರ ತಿನ್ನೋದು ಬಾ. ಅಲ್ಲಿ ಅಡುಗೆ ಮನೆಯಾಗ ಏನಿಲ್ಲ ಬಾ ಅಂತ. ಅಡುಗೆ ಮನೆಯಾಗ ಏನೈತೆ? ಇದು ಒಂದು ಎಳ್ನೀರು ಕುಡಿ ಫಸ್ಟ್, ಆಮೇಲೆ ಒಂದು ಲಡ್ಡು ತಿನ್ನು. ಸ್ವಲ್ಪ ತಿನ್ನು, ಒಮ್ಮೆ ತಿಂದು ಕುಂದ್ರಬಾರ್ದು. ಹಾಲು ಕುಡಿತೆ? ಒಂದು ಎಳ್ನೀರು 4 ಕುಡಿದೆ. ಏನು ಮಾಡ್ತೀವಿ ಮುಂದೆ ಕುಳುಗಳು ಹೋಗ್ಬಿಟ್ಟೆ ನನಗೆ. ದೊಡ್ಡ ಚಾಕು ಕೊಡ್ಲೆ? ಸ್ಕ್ರೂ ಡ್ರೈವರ್ ಇತ್ತಲ್ಲ ಎಲ್ಲೈತಿ? ಸ್ಕ್ರೂ ಡ್ರೈವರ್ ತೆಗಿತಿ. ಏನಾಗುತ್ತೆ? ವರ್ಷದ ಮುಂದೆ ಹೊಲ್ಸಾಗಿರ್ತಿತ್ತು. 50 ತಪ್ಪೈತೆ ಅನ್ಸುತ್ತೆ. ಸಣ್ಣಗೆ ಹೊಸ ಯಾವಾಗ ಇರ್ಬೇಕು?
ಅದು ಚಲೋ ಇಷ್ಟು ಬಟನ್ನಾಗ ಹಿಡಿಸಿದ್ದಿಲ್ಲ ನಡೆಸ್ತಿದ್ದಿಲ್ಲ ಕೊಡ್ಬೇಕು ಭಾಳ ಬಂದ ಬಗೋನಾಗ ಕುಡಿಲ್ಲ ಏನು ಹಾಂ ಬಗುಣ ಕುಡಿ ಮತ್ತೊಂದು ಬಟ್ಲ ಮಾಡ್ತೇನೆ ಅದಕ್ಕೆ ಇವು ನೀರು ಕುಡಿ ಇದ್ರಾಗ ಕೊಡ್ತೀನಿ ತಾವಿಶ್ ನೀರು ಕುಡಿಯೋದು ಕೊಡ್ತೀನಿ ಚಿಯರ್ಸ್ ಇಲ್ಲ ನೋಡಿ ಬೇಸೆ ಚಲ್ತ ಮುಚ್ಚಿಗೆ ಸಿಟ್ಟಿ ಅವ್ರಿಗೆ ಮುಚ್ಚಿ ಹೇಳ್ತೀನಿ ನಾನು ದಿನಕ್ಕೆ ಒಂದ್ಸಲ ಹಾಲು ಉಕ್ಕಿಸ್ತೀವಿ ಅಂತೇಳಿ ಎಲ್ಲರದು ಸೇಮ್ ರಿಪೀಟ್ ಕ್ವಶನ್ ನಿನ್ನೆ ವಿಡಿಯೋ ಬಂದ್ರೆ ಎಲ್ಲರೂ ಅದೇ ಕಮೆಂಟ್ ಸಾಲ ಹಾಕಿರಿ ಪ್ರೇಮೂರ್ ಮನೆಗೆ ಯಾಕೆ ಹೊಂಟಿಲ್ಲ ಅಂತೇಳಿ ಈಗ 7 ತಿಂಗಳಿಗೆ ಈಗಂತೂ ನಿಮ್ಗೆ ಹೇಳಿಬಿಟ್ಟಿನಿ ಭಾಳ ಓಡಾಡೋದು ಆಗುತ್ತಿಲ್ಲ ಅದ್ರಾಗ 3rd ಫ್ಲೋರು ಹತ್ತೋದು ಇಳಿದು ಮಾಡಿಬಿಟ್ಟು ಅದ್ರಾಗ ಲೋ ಬಿ ಪಿ ಒಂದೈತಿ ಒಂದ್ಸಲ ಹತ್ತಿ ಬಿಟ್ಲಂದ್ರೆ ಕಣ್ಣು ಒಂಥರ ಏನಂತ ಕತ್ಲದಂಗೆ ಅನ್ಸುತ್ತೆ ಅದೇನಾಗ ಒಂದ್ಸಲ ಕರ್ಕೊಂಡು ಹೋದ್ನಿ ಅಂದ್ರೆ ಮತ್ತೆ 2 ದಿನ ಇಲ್ಲಿ ಕೂತು ಪರದಾಡ್ಬೇಕಾಗುತ್ತೆ ನಾವು ಅದಕ್ಕಂತೇಳಿ ಹೋಗೋಕ್ಕಾಗುತ್ತಿಲ್ಲ ಅಷ್ಟೇ ಅದನ್ನು ಬಿಟ್ಟು ಕೇಸ್ ನೀವು ಯಾಕೆ ಹೊಂಟಿಲ್ಲ ಅದ್ರೊಳಗೆ ಏನಿಲ್ಲ ಅಲ್ಲಿ ಹತ್ತಕ್ಕಾಗುತ್ತಿಲ್ಲ ಅವ್ರೇನ ಗ್ರೌಂಡ್ ಫ್ಲೋರಿಗೆ ಇದ್ದರೆ ಹೋಗ್ತಿದ್ವಿ ನಾವು ಅದಕ್ಕೆ ಇನ್ನೊಂದು ನನ್ನ ಕೆಲಸದ್ದು ಇದೂ ಇಲ್ಲ ಮಂತ್ ಎಂಡಲ್ಲ ಸ್ವಲ್ಪ ಟಾರ್ಗೆಟ್ಗಳು ಕರೆಕ್ಟಾಗಿ ಎಲ್ಲ ಕ್ಲಿಯರ್ ಮಾಡ್ಬೇಕಾಗುತ್ತೆ ಅದ್ರ ಸಂಬಂಧ ಅಂತೇಳಿ ನನಗೂ ಟೈಮ್ ಸಿಗಾಗುತ್ತಿಲ್ಲ ಹೋಗಕ್ಕೆ ಶಬಾಷ್ ಮಗಳ ಶಬಾಷ್ ಮಟ್ಟ ಮಧ್ಯಾಹ್ನದಾಗ ರಂಗೋಲಿ ಹಾಕ್ತಿ ಅಂದ್ರೆ ನೀನು ಮನೆ ಮುಂದೆ ಇರ್ಬೇಕು ಮುಂಜಾನೆ ಹಾಕೋಕ್ಕಾಗೋದು ಮಟ್ಟ ಮಧ್ಯಾಹ್ನದಾಗ ಹಾಕ್ತೆ ಹಾಂ ಒಂದೇ ದಿನದಾಗ ಇಷ್ಟು ಬೆಳ್ಳಗೆ ಹೆಂಗದಿ ನೀನು ಹಾಂ ಕರೆ ಬೆಳ್ಳ ಕಾಣುತ್ತಿಲ್ಲ ಕರೆ ಎಲ್ಲರೂ ನಮಗೆ ಹೆಣ್ಣು ಪಾಪ ಆಗುತ್ತೆ ನಾವು ಅವರಿಗೆಲ್ಲ ಗೊತ್ತಾಗಿದೆ ಸಿಂಪ್ಟಮ್ಸ್ ಎಲ್ಲ ನೋಡ್ಯಾರ ನಿಮ್ಗೆ ಸ್ವಲ್ಪ ಗ್ಲೋ ಬರಾಗುತ್ತಿತ್ತಲ್ಲ ಅದೆಲ್ಲ ನೋಡ್ಕೇಸಿ ಹೆಣ್ಣು ಪಾಪ ಆಗುತ್ತೆ ಅಂತಂದವ್ರು ನಮ್ಮ ಮನೆ ಸಲ ಊರಿಗೆ ಹೋಗಿದ್ದೆ ನಮ್ಮ ಫ್ರೆಂಡ್ ಒಬ್ಬ ಸಿಕ್ಕಿದ್ದ ನೀನು ಹೆಣ್ಣು ಪಾಪ ಆಗಲಿ ಅಂತೇಳಿ ಶಾಪ ಹಾಕ್ತೀನಿ ಅಂತಂದ ಹುಡುಗಾಟಕ್ಕೆ ಅದು ಶಾಪ ಅಲ್ಲೋ ಯಪ್ಪ ಅಂತಂದ್ರೆ ನಮ್ಗೆ ಇಲ್ಲ ನಮ್ಮ ಊರ ಕಡೆ ಜನ ಎಷ್ಟು ಹಿಂದದಾರ ಅಂತೇಳಿ ಒಂದು ಎಕ್ಸಾಂಪಲ್ ಹೇಳಿದೆ ನಿಮಗೆ ಇಲ್ಲಿ ಹೊರಗೆ ಬಂದು ಇದೊಂದು ಬುಕ್ಕ ತೊಗೊಂಡ್ವಿ ನಾವು ಸೊ ಇಲ್ಲೊಂದು ಬುಕ್ಕ ತೊಗೊಂಡಿವಿ ಯಾವುದು ಪೂರ ಒಂದು ಕಥೆಗಳು ಅದು ಅಜ್ಜಿ ಹೇಳಿದ ಮುಗೀತು ಈಗ ನಾನು ಹೇಳಿದ ಕಥೆಗಳು ಇಲ್ಲಿ ತೊಗೊಳಾಗುತ್ತೆ ನೋಡ್ರಿ ಬುಕ್ ಎಲ್ಲ ಇಲ್ಲಿಟ್ಟು ಮಾರಂಗಾಗೈತೆ ಬಾ ನಾನು ಕೇಳಿದ 101 ಕಥೆಗಳು ಪುಸ್ತಕ ಅಜ್ಜಿ ಹೇಳಿದ 101 ಕಥೆ ಒಳಗೆ ಮೊಲ ಸಿಂಹ ಹುಲಿ ಈ ಥರ ಬರ್ತಿದ್ವು ಇದ್ರೊಳಗೆ ಅಂಥವಿಲ್ಲ ಇದ್ರೊಳಗೆ ಜೀವನಕ್ಕೆ ಸಂಬಂಧಪಟ್ಟಂಗೆ ಎಂಥವಂದ್ರೆ ಇದರ ಅರ್ಥ ಯಾವಾಗ ಇರುಳು ಮುಗಿಯುತ್ತದೆ ಈ ಥರ ಒಂಥರ ಜೀವನದ ಸಂಬಂಧಪಟ್ಟಂಗೆ ಆ ಥರ ಕಥೆಗಳದವು ಸಣ್ಣ ಹುಡುಗರು ಕಥೆ ಇದ್ದಂಗಿಲ್ಲ ದೊಡ್ಡ ಕಥೆ ಇದ್ದಂಗೆ ಮಲಗಿಲ್ಲ ಇಲ್ಲ ಏನಿದ್ರ ಇಲ್ಲ ಮಲ ಜಿಂಕೆ ಇದು ರವಿ ಬೆಳಗ್ಗೆ ಬರ್ತಿದ್ದ ದಿನ ಬುಕ್ಕಿತ್ತಲ್ಲ ಬುಕ್ಕಿನ ಹೆಸರು ಏನೈತಲ್ಲ ಹೇಳಿ ಹೋಗು ಕಾರಣ ಅದು ಲವ್ ಸ್ಟೋರಿ ಒಂದೇ ಸ್ಟೋರಿ ಒಂದು ಬುಕ್ ಫುಲ್ ಇರ್ತದೆ ಅದಕ್ಕೆ ಮತ್ತೆ ಸುಮ್ಮನೆ ಅರ್ಧಕ್ಕೆ ಬಿಟ್ರೆ ಅದಕ್ಕೇನು ಬಿಡಲ್ಲ ಓದಿದ್ರೆ ಫುಲ್ ಓದ್ತೀನಿ ಶಾರ್ಟ್ ಇದ್ರೆ ಟೈಮ್ ಸಿಕ್ಕಾಗ ಓದಕ್ಕಾಗುತ್ತೆ ಅದನ್ನು ಓದಕ್ಕೆ ಮತ್ತೆ ಬಿಡಂಗಾಗಲ್ಲ ಅಂತ ಅನ್ಕೊಂಡಿದ್ದೀನಿ ಅದು ಚಂದ ಐತೆ ಅಂತ ಕೇಳೀನಿ ಹೇಳಿ ಹೋಗು ಕಾರಣ ಚಂದ ಐತೆ ಅಂತ ಕೇಳಿದ್ದೆ ಬಿಟ್ಟ ಅದು ನೋಡೋಣ ಮತ್ತೆ ಇನ್ನೊಂದ್ಸಲ ಯಾವಾಗಾರ ಓದೋಣ ಅದನ್ನು ಮೆಟರ್ನರಿ ಚಪ್ಪಲ್ ಬೇಕಂತ ಈಗ ಅದಕ್ಕೆ ಈ ಥರ ಚಪ್ಪಲ್ ಮೆತ್ತಗೆ ಮೆಟರ್ನರಿಯಲ್ಲಿ ನಾನು ಸುಮ್ಮನೆ ಆಗುತ್ತೀನಿ ನೋಡಿ ಕಾಲ ಹಾಕೊಂಡು ಗೊತ್ತಾಗುತ್ತೆ ಮೆತ್ತ ಅನ್ಸುತ್ತೆ ಇನ್ನೂ ಜಾಸ್ತಿ ಮೆತ್ತಿಗೆ ಸ್ಪಂಜ್ ಥರ ಸ್ವಲ್ಪ ಸ್ಪಂಜ್ ಥರ ಬರ್ತದೆ ಅಲ್ಲಿ ಹೊರಗಡೆ ಹಾಕಿದಿಲ್ಲ ಸ್ಪಂಜ್ ಥರ ಆ ಥರ ಹಾಂ ಈ ಥರ ತೋತೆ ತೋತೇನು ಇದು ಬರುತ್ತೆ ಇದರಲ್ಲಿ ಲೇಡೀಸ್ ಬರುತ್ತಾ ಲೇಡೀಸ್ ಹಾಕಿ ನೋಡು ಹಾಂ ಇಲ್ಲ ಹಾಂ ಸರಿ ಇಲ್ಲ ಹಿಂಗೆ ಇರಲಿ ಫುಲ್ ಇದನ್ನು ಪಾಠ ಬರೋಬ್ಬರಿ ಐತೆ ಸ್ವಲ್ಪ ಕಂಫರ್ಟ್ ಐತೆ ಒಟ್ಟು ಚೌಕಾಸಿ ಮಾಡೋದು ನೋಡಿ ಸುನೀತಾ ಚೌಕಾಸಿ ಮಾಡಿದ್ರೆ ಪ್ರಳಯ ಆಗ್ಬಿಡ್ತೈತೆ ಅವತ್ತು ಚೌಕಾಸಿ ನಾನೇ ಮಾಡಿರ್ಬೇಕು 10-20 ರೂಪಾಯಿ ಒಟ್ಟು ಚೌಕಾಸಿ ಮಾಡೋದಿಲ್ಲನು ಇವು ಚಪ್ಪಲ್ ತಂದ ಮೇಲೆ ಗೊತ್ತಾಗೈತಿ ಆರ್ತು ಅಂತೇಳಿ ಅಲ್ಲಿ ನೋಡೇ ಇಲ್ಲ ಏನೋ ಯಾವ್ದು ಏನೋ ಒಂದು ಕಂಪ್ನಿ ಐತೆ ಅಂತ ತಿಳ್ಕೊಂಡು ನೀನು ಇವು ಫುಡ್ ಪೇನಿಗೆ ಇದು ಆಗುತ್ತೆ ಆಮೇಲೆ ಇದು ಕಥೆಗಳು ಪುಸ್ತಕ ಮುಂಚೆ ಇದ್ದಿದ್ದು ಒಂದು ಕತೆ ಪುಸ್ತಕ ಇತ್ತು ಅದ್ರೊಳಗೆ ಬರೀ ಕಥೆಗಳು ಒಂದು ಕಾಡಿನಲ್ಲಿ ಒಂದು ರ್ಯಾಬಿಯು ಇತ್ತು ಅದು ತನ್ನ
ತೋಟಗಳಲ್ಲಿ ಬಗೆ ಬಗೆಯ ತರಕಾರಿಯನ್ನು ಬೆಳೆದಿತ್ತು, ಅಲ್ಲಿ ಎಲ್ಲ ದಾಂಧಲೆ ಮಾಡುತ್ತಿದ್ದವು ಅಂತ ಕತೆ ಓದ್ತಿದ್ಲು. ಈಗ ಜೀವನದ ಕತೆಗಳು ಭಾರಿ ಭಾರಿ ಇದ್ದಂಗೆ ಅದಾವ ಇದ್ರೊಳಗೆ. ಪುಸ್ತಕ ಯಾರು ಬರ್ತಾರೆ ಹೇಳ? ನಿಮ್ಮ ಅಣ್ಣ ಸುನೀಲ್ ಹಂಡ. ಅವ್ರ ಅಣ್ಣನ ಹೆಸರು ಸುನೀಲ್. ಅವ್ರ ಏಯ್ ನಡಿ ನಡಿ ಹೊರಡಿ, ಮನೆ ಚಪ್ಪಲ್ ಕೊಂಡು ನಡಿ. ನಮ್ಮ ಕಡೆ ಸಂಪ್ರದಾಯ ಹಂಗಿಲ್ಲ. ನಡಿ ಹೋಗಿ ನಡಿ. ಚಪ್ಪಲ್ ಹಾಕೊಂಡು ಕಿಸ್ ಚಲೋ ಮಾಡಿ ಹೇಳಿ. ರೈಟ್ ಚಲ್. ಗಾಡಿ ಮೇಲೆ ಬರ್ತೇನೆ ಮತ್ತೆ ಅಂತ. ನಾ ಸುಳ್ಳು ಹೇಳಾಗುತ್ತಿಲ್ಲ. ನಾ ಸುಳ್ಳು ಹೇಳಿದ್ರು ಇಲ್ಲಿ ಸುಳ್ಳು ಹೇಳಲ್ಲ. ತೋರಿಸ್ತೀನಿ ನಿಮ್ಗೆ. ಇವತ್ತು ಮೇಕಪ್ ಮಾಡ್ಕೊಂಡಾಳ, ತೋರಿಸ್ತೀನಿ ನಿಮ್ಗೆ ಹೆಂಗಂತ. ನನಗೆ ನಾ ತೋರಿಸಿದ್ರೆ ಚಂದಿಲ್ಲ ನಾವು ಊಟ ಚೆನ್ನಾಗೈತಿ. ತಯ್ಯೇ ಇಲ್ಲ, ಚಂದ ಕಾಣುತ್ತ. ಸಿಂಪಲ್ ಮೇಕಪ್. ಮೇಕಪ್ ಮಾಡ್ಕೊತ ಅಂದ್ರೆ ಈಗ ನೋಡಬಹುದು. ತಡಿ, ನಾ ಬರೋಬ್ಬರಿ ಶೂಟ್ ತಗೋತೀನಿ. ಒಂದ್ಸಲ ಹಿಂಗೆ ಸಿನಿಮ್ಯಾಟಿಕ್ ನಡ್ಕೊಂಡು ಬಾಬಾರು ಬಾರಿ ರಣಧೀರಿ. ಚಂದ ಕಾಣಕತ್ತೀನಿ ನಿಜವಾಗ್ಲು. ನಾ ಉಬ್ಸಾಕೋತಿಲ್ಲ ನಿನಗೆ. ಪೂರ್ಣ ಚಂದ್ರ ಕೈಯ ಬೆಳೆ ಅರ್ಧ ಚಂದ್ರ ಇವದ ಬಿಂದು ಕಂಡುಗಳೇ ನನ್ನ ಹಾಕಿ ಮಾಡಿದ್ರು, ಎಣ್ಣೆ ಹಾಕಿ ಹಾಗೆ ಮಾಡಿದ್ರು ಅಂತ ಅದೇ ಬಾಯಲ್ಲಿ ತಿಂತೀರಾ, ಅದೇ ಬಾಯಲ್ಲಿ ಹೇಳ್ತೀರಲ್ವಾ? ನಿನ್ನೆ ನಾಚಿಕೆ ಆಗಲ್ವಾ? ಎಣ್ಣೆ ಹಾಕಿ ಇಷ್ಟೆಲ್ಲ ರೆಡಿ ಆಗಿದ್ದಕ್ಕೆ ಕಾರಣ ಹೋಗ್ಲಿ, ಇದು ಪರಿಣಾಮ ನೋಡ್ರಿ. ಈಗ ಯಪ್ಪ ದೇವ್ರೆ, ಹೊರಗೂ ಹಂಗಾಗೈತಿ. ಹೊರಗೂ ಹಂಗೆ ಆಗೈತಿ. ಒಂದು ಇಂಪಾರ್ಟೆಂಟ್ ವಿಡಿಯೋ ಮಾಡೋದಿತ್ತು, ಅದ್ರ ಸಂಬಂಧ ಅಂತೇಳಿ ಇಲ್ಲೆಲ್ಲ ಮನೆ ಈಗ ಇಲ್ಲಿ ಎಳ್ಳೆ ಬಿತ್ತು. ಇಲ್ಲಿ ನೋಡ್ರಿ ಸಾಮಾನು. ಯಪ್ಪ ಇಷ್ಟೆಲ್ಲ ಹೊಳ್ಳಿ ಎಲ್ಲ ಹಾಕೊಂಡು ತೆಗೆದು ಹೊಳ್ಳಿ ಹಂಗೆ ಮಡಿಚಿಟ್ಟು, ಅದು ಜಸ್ಟ್ 1 ನಿಮಿಷದ ವಿಡಿಯೋಕ್ಕೆ, 1 ನಿಮಿಷದ. ಸಂಜೆನಾಗ ಇಲ್ಲಿ ದೇವಸ್ಥಾನಕ್ಕೆ ಬಂದೀವಿ. ಸುನಿತಾ ನೋಡಿದ್ರೆ ನಾನು ಅನ್ಸೋದೈತಿ ದಿನ ಏನಿಲ್ಲ ತೆಗಿ ದಿನ ಹಿಂಗೆ ರೆಡಿ ಆಗಡ್ಡಾಡಿ ಅಂತ. ಹಾಂ ಕಷ್ಟ. ಅದಕ್ಕೆ ಸುಮ್ಮನೆ ದೊಳೆ ನೈಟಿ ಹಾಕೊಂಡು ಇಟ್ಟಿರ್ತೀನಿ. ನನಗೆ ಇಷ್ಟ ಆಗುತ್ತೆ ದಿನ ಹಿಂಗೆ ರೆಡಿ ಹಾಗಾಗಿ ಏನಾಗಲ್ಲ. ಗಾಡಿ ಚಾವಿಲ್ ಬಿಟ್ಟೆ ನಾನು. ನನ್ನ ಕಡೆಯಿಂದ ನಂದೊಂದು ಅಭಿಪ್ರಾಯ ಹೇಳ್ತೀನಿ. ಯಾರೇ ಹೆಣ್ಮಕ್ಳಿಗೆ ಯಾರೇ ಇರಲಿ, ಒಂದು ಈಗ ಶಾರ್ಟ್ಸ್ ಡ್ರೆಸ್ ಹಾಕೋದು, ಮಾಡರ್ನ್ ಡ್ರೆಸ್ ಹಾಕೊಳ್ಳೋದು, ಬೇರೆ ಬೇರೆ ಥರ ಡಿಸೈನರ್ಗೆ ಏನು ಡ್ರೆಸ್ ಬರ್ತಾವಲ್ಲ, ಅವೆಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗೋದು, ಚಂದ ಅನಿಸೋದು ಅಂದರೆ ಹೆಣ್ಮಕ್ಳು ಸೀರೆ ಒಳಗೆ. ಸೀರೆ ಹಾಕೊಂಡ್ರೆ ಹೆಣ್ಮಕ್ಳು ಚಂದ ಅನ್ನಿಸ್ತಾರೆ. ಎಲ್ಲರಿಗೂ ಹಂಗೆ ಒಬ್ಬೊಬ್ರು ಹೆಣ್ಮಕ್ಳು ಅಂದ್ಕೊಂಡಿರ್ತಾರೆ, ಶಾರ್ಟ್ಸ್ ಹಾಕ್ಕೊಂಡ್ರೆ ಚಂದ ಕಾಣ್ತೀನಿ, ನಾನು ಅಂಥದ್ದು ಹಾಕ್ಕೊಂಡು ಚಂದ ಕಾಣ್ತೀನಿ ಅಂತೇಳಿ. ಹಾಗೆಲ್ಲ ಇಲ್ಲ, ಸೀರೆ ಹಾಕ್ಕೊಂಡು ಹೋರಿ. ಉಟ್ಕೊಳಕ್ಕೆ ಕಷ್ಟ ಅನ್ನೋದಕ್ಕೆ ಹಾಕೊಳ್ಳಲ್ಲ. ಉಟ್ಕೊಳಕ್ಕೆ ಕಷ್ಟ, ಅಡ್ಡಾಡಕ್ಕೆ ಕಷ್ಟ ಅಲ್ಲ. ಈಗ ಹೋಗುತ್ತೆ ಸೀರೆ ಹೋಗಿ ಅದು ಡಗಳ ಬಗಳ ನೈಟಿ ಹಾಕೋತಾಳೆ. ಈಗ ಬೇಡ ಇರಲಿ. ನಮ್ಮ ಚಂತನ ಹಾಕೋತಾಳೆ ಸೀರೆ, ನಿಮ್ಮವನು ಚಂತನ ಹಾಕೋತಾಳೆ ಸೀರೆ. ಹೌದು ಯಾರು ಆಯ್ತು, ನಮ್ಮವ್ ನೈಟಿ ಹಾಕೋತಾಳೆ. ಹಾಂ ನಿಮ್ಮವ್ ಹಾಕೋತಾಳೆ ಇಲ್ಲಿ ದಿನ. ಹಾಂ ನೀನು ರೂಢಿ ಮಾಡ್ಕೋ. ಅದಿಲ್ಲ ಮೂಡಲ್ಲ ಮನೆಯಿಂದ. ಬೆಳ್ಳಿಯ ಮೋಡ ಅಲ್ಲಿ ಬೆಳ್ಳಕ್ಕಿ ನೋಡ. ಇಷ್ಟೇನು ಇವ ಹಾಕ್ಬಿಡ್ಪ, ಚಂದ ಆಗಿಲ್ಲ ಮತ್ತೆ ಬೈತಾರೆ. ಒನ್ ಆಫ್ ದಿ ಫೇವ್ರೇಟ್ ಏನಂದ್ರೆ ರಸಗುಲ್ಲ ಒಳಗೆ ರಬಡಿ ರಸಗುಲ್ಲ. ಇಲ್ಲಿ ವೆರೈಟಿ ಒಳಗೆ ರಸಗುಲ್ಲ ಸಿಗ್ತಾವ ಅಂತೇಳಿ ಬಂದೀವಿ. ಇಲ್ಲಿ ಫುಲ್ ಹ್ಯಾಪಿ, ಖುಷಿ ಒಳಗದ. ಇಲ್ಲಿ ಮೋಸ್ಟ್ಲಿ ಇದೇ ಇರ್ಬೋದು. ಬಂತು ನಮ್ಮದು. ಇದ್ರ ಹೆಸರು ರಬಡಿ ರಸಗುಲ್ಲ. ಭಾಳ ದಿನದ ಹಿಂಗೆ ತಿಂದಿದ್ವಿ ನಾವು, ಗೊತ್ತಿರ್ಬೋದು ನಿಮಗೆ. ಬಿಸಿ ಐತೆ ಸುಂತ ಹಿಡ್ಕೊಂಡು ಬಿಸಿ ಐತಿನ ಸ್ವಲ್ಪ. ನಾವಿಲ್ಲಿವಾ ಐತಿ ಪಟ್ಟ ತೆಗೀರಿ ಚಾವಿ. ಹೌದು ಬರ್ರಿ ಮೂರು ಹಾಕಿ ಸಾಕು. 3 ಹಾಕಿ ಫಸ್ಟ್ ಕ್ಲಾಸ್ ಎಗ್ ರೈಸ್. ಹಳದಿ ಕಲರ್ ಮಾಡು, ಇದು ಅರ್ಶಿನ ಹಾಕ.
ಈಗ ಹಾಕ್ಬಿಡು ಅರ್ಶಿನ. ಅರ್ಶಿನ ಉಪ್ಪಿಗೆ ಹಾಕ್ಬಿಡು. ಅರ್ಶಿನ ಹಾಕ್ಬಿಡು. ಎಗ್ ರೈಸ್ ತಿಂತೀರೇನಾ? ಯಪ್ಪ ಹೊಟ್ಟೆ ಬಂದೈತಿ. ಹಂಗಲ್ಲ, ಫಸ್ಟಿಗೆ ಏನಂತ ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ ತಿನ್ನುವಾಗ ಚಲೋ ಇತ್ತು. ಎಗ್ ರೈಸ್ ಏ ಹಂಗಲ್ಲ, ತಿನ್ನುವಾಗ ಚಲೋ ಇತ್ತು. ಅದು ಆದ್ಮೇಲೆ ರಾಗಿ ಮುದ್ದಿ ಜೋಳದ ರೊಟ್ಟಿ ಗಟ್ಟಿ ಆಹಾರ ಬಿಟ್ಟಿರಪ್ಪ, ಎಗ್ರೆಸ್ ತಿಂತೀರಪ್ಪ, ನಿಮ್ಮ ಹೊಟ್ಟಿ ಬಂದೈತಿ. ಎಗ್ರೆಸ್ ತಿನ್ಬೇಡ್ರಿ, ಹೊಟ್ಟಿ ಬರುತ್ತಾ. 2 ಮೊಟ್ಟೆ ಬಂತು, 3 ಮೊಟ್ಟೆ ಬಂತು. ಇದ ನೋಡು, ಇದ ಮಾಡ್ಬೇಡ ನೋಡು, ಇದ ದೊಡ್ಡ ಸ್ಥಾನ ಮಾಡ್ಬೇಡ ನೋಡು. ಚಂದ ಮಿಕ್ಸ್ ಮಾಡು. ಹಾಕು ಅನ್ನ. ಒಂದು ಎಷ್ಟು ಹಾಕ್ತಿ? ಒಂದು ಸ್ವಲ್ಪ ಹಸಿ ವಾಸನೆ ಹೋಲಿ, ಚಂದ ಗುರಿ. ಆಗಷ್ಟು ಅಷ್ಟೇ ಹಾಕ. ಈ ಒಂದು ಹೊತ್ತು ಅಷ್ಟೇ ಆಗ್ಬೇಕಿಲ್ಲ. ಅನ್ನ ಬಸ್ತಿ ಏನಿಲ್ಲ? ಇಲ್ಲ ಬಸ್ತಿಲ್ಲ. ಏನು ಶಾಣೆ ಹಾಕಿದೀಯ ನೀನು? ಯಾಕ ಬಸ್ಸಿಲಾರ್ದ ಅನ್ನ ಎಗ್ರೆಸ್ ಮಾಡಕ್ಕೆ ಹೆಂಗೆ? ಅನ್ನ ಬಸ್ಸಿಬೇಕು. ಎಸ್, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.